ಕಾವ್ಯ ಅವರ ಗ್ರ್ಯಾಂಡ್ ಎಂಟ್ರಿ ನೋಡಿ ಯಾವ ರೀತಿ ಇದೆ. ಹೌದು, ಕಾವ್ಯ ಅವರು ಕಲಬುರ್ಗಿಯಲ್ಲಿ ಒಂದು ಈವೆಂಟ್ ಅಟೆಂಡ್ ಮಾಡಿದ್ದಾರೆ. ಅದು ಬೆಂಗಳೂರಿಂದ ಉತ್ತರ ಕರ್ನಾಟಕ ಕಲಬುರ್ಗಿ ಅಷ್ಟು ದೂರ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ. ಕಾವ್ಯಗೆ ಅಲ್ಲಿ ಸೂಪರ್ ಆಗಿರುವಂತ ಗಿಲ್ಲಿ ಫೋಟೋವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಜಿಕೆ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ಬರು ಇರುವಂತ ಒಂದು ಫೋಟೋ, ಈ ರೀತಿಯ ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಕಾವ್ಯ ಅವರಿಗೆ ಸನ್ಮಾನವನ್ನು ಸಹ ಮಾಡ್ತಾರೆ. ಜೊತೆಗೆ ಕಾವ್ಯ ಅವರ ಜೊತೆ ಇನ್ನೊಬ್ರು ಹೋಗಿರ್ತಾರೆ, ಅದುವೇ ರೇವಣ್ಣ. ಸರಿಗಮಪದಲ್ಲಿ ಒಬ್ಬ ದೃಷ್ಟಿ ಕಾಣದ ಒಬ್ಬ ಹುಡುಗ ಏನು ಹಾಡು ಹೇಳ್ತಾ ಇದ್ರು. ಸರಿಗಮಪ ಜೂನಿಯರ್ಸ್ ನೀವು ನೋಡಿದ್ರೆ ಗೊತ್ತಿರುತ್ತೆ, ಲಿಟ್ಲ್ ಚಾಂಪ್ಸ್. ಸೊ ಅದರಲ್ಲಿ ಒಬ್ರು ಇರ್ತಾರೆ, ರೇವಣ ಸಿದ್ಧ ಅಂತ. ಸೊ ಅವ್ರಿಗೆ ಕಣ್ ಕಾಣೋದಿಲ್ಲ, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಅವರು ಗೆಸ್ಟ್ ಆಗಿಯೂ ಸಹ ಹೋಗಿರ್ತಾರೆ. ಕಾವ್ಯ ಅವರು ರೇವಣ್ಣಗೆ ಸನ್ಮಾನವನ್ನು ಮಾಡ್ತಾರೆ. ಈ ರೇವಣ್ಣ ಅವರು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಹೋಗ್ಬೇಕು ಅಂತ ಜನರು ಕೂಡ ಆಸೆ ಪಡ್ತಾರೆ. ಬಟ್ ಗಿಲ್ಲಿ ಅವರು ಬೇರೆ ಕಡೆ ಫಂಕ್ಷನ್ ನಲ್ಲಿ ಬಿಸಿ ಇದ್ದಂತ ಕಾರಣ ಕೇವಲ ಕಾವ್ಯನ ಮಾತ್ರ ಇನ್ವೈಟ್ ಮಾಡ್ತಿದ್ದು ಈ ಒಂದು ಪ್ರೋಗ್ರಾಮ್ಗೆ. ಸೊ ಹೀಗಾಗಿ ಈ ಕಾವ್ಯ ಅವರು ಮತ್ತೆ ಅವರ ಕಡೆಯವರು ಯಾರೋ ಒಬ್ರು ಈವೆಂಟ್ಗೆ ಹೋಗಿದ್ದಾರೆ, ಉತ್ತರ ಕರ್ನಾಟಕಕ್ಕೆ ಅಟೆಂಡ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಒಂದು ಈವೆಂಟ್ ನಡೆದಿದ್ದು, ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ. ಹೌದು, ಕಾವ್ಯ ಅವರ ಒಂದು ಡ್ರೆಸ್ ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿ ಮಿಂಚಿದ್ದಾರೆ. ಒಬ್ರು ಫೇಮಸ್ ವ್ಯಕ್ತಿ, ಅಲ್ಲಿ ಏನು ಫೇಮಸ್ ವ್ಯಕ್ತಿ ಅವರು ಕರೆದಿರ್ತಾರೆ, ಕಾವ್ಯ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಜೊತೆಗೆ ಅಲ್ಲಿ ಬುಕ್ ಕೂಡ ಮಾಡಲಾಕ್ ಡೇಟ್ಸ್ ಗಳೆಲ್ಲ ಬ್ಲಾಕ್ ಮಾಡಿರ್ತಾರೆ. ಒಂದು ದಿವಸ ಕಾವ್ಯ ಅವರು ಹೋಗಿ ಅಲ್ಲಿ ಈವೆಂಟ್ ಅಲ್ಲಿ ಪಾಲ್ಗೊಂಡು ಮತ್ತೆ ಜನರು ಕೂಡ ತುಂಬಾನೇ ಸೇರಿರ್ತಾರೆ. ಎಲ್ಲರನ್ನೂ ಕೂಡ ಮಾತನಾಡಿಸಿ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಮತ್ತೆ ರೇವಣ್ಣ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. ಎಲ್ರಿಗೂ ದೊಡ್ಡದಾಗಿ ಧನ್ಯವಾದನ ತಿಳಿಸ್ತಾರೆ. ಇಷ್ಟೊಂದು ಜನ ಸೇರಿದ್ದೀರಾ, ಮತ್ತೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರೆ ಧನ್ಯವಾದ ಅಂತ ಕೂಡ ತಿಳಿಸಿದ್ದಾರೆ. ಕಾವ್ಯ ಅವರನ್ನ ನೋಡಕ್ಕೆ ಹೋದ್ರು ತುಂಬಾ ಜನ ಸೇರಿದ್ರು. ಯಾಕಂದ್ರೆ ಮುಂಚೆಯಿಂದ ಪೋಸ್ಟರ್ಗಳೆಲ್ಲವೂ ಕೂಡ ಓಡಾಡ್ತಾ ಇತ್ತು. ಸುಮಾರು ಒಂದು ವಾರದಿಂದ ಕಲಬುರಗಿ ಭಾಗದಲ್ಲೆಲ್ಲ ಜನರು ಕೂಡ ನೋಡ್ತಾ ಇದ್ರು. ಸೊ ಹಾಗೆ ಅವರು ಕೂಡ ತುಂಬಾನೇ ಖುಷಿ ಪಟ್ಟರು ಕಾವ್ಯನ ನೋಡಿ. ಇಷ್ಟು ದಿವಸ ಕಲಬುರಗಿ ಭಾಗದವರು ಟಿವಿಲಿ ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ರು. ಬಟ್ ಫಸ್ಟ್ ಟೈಮ್ ಕಲಬುರಗಿ ಜನತೆ ಅಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಅಲ್ಲಿ ತುಂಬಾ ಜನ ಸೇರಿದ್ರು. ಅವರೆಲ್ಲರೂ ಕೂಡ ನೋಡ್ತಾರೆ ಕಾವ್ಯ ಅವರನ್ನ ಲೈವ್ ಆಗಿ, ಖುಷಿಯಾಗಿದ್ದಾರೆ. ಹಲವರು ಕೂಡ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸಿ ಮಾತನಾಡಿಸಿದ್ದಾರೆ. ತುಂಬಾನೇ ಅಂದ್ರೆ ಅವ್ರ ಹತ್ರ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮತ್ತೆ ಹಲವರು ಫೋಟೋ ಫ್ರೇಮ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಅಂತ ಒಂದು ಅದ್ಭುತ ಕೊಲಾಜ್ ಮಾಡಿರುವಂತಹ ಫೋಟೋ, ಇಬ್ಬರದ್ದು ಒಂದು ಫೋಟೋ ಕೊಲಾಜ್, ಅದನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ತುಂಬಾನೇ ಖುಷಿಯಾಗಿ ಕಾವ್ಯ ಅವರು ಅದನ್ನ ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು.